ಸ್ನೇಹಿತರೆ, ಇವತ್ತು ನಡೆದ ಸೆಕೆಂಡ್ PUC ಅಕೌಂಟೆನ್ಸಿ ನಾವು ಕೀ ಆನ್ಸರ್ ಮಾಡ್ತಾ ಇದ್ದೇವೆ 2023. ಬಹಳಷ್ಟು ಈಜಿ ಇತ್ತು ಕ್ವಶನ್ ಪೇಪರ್. ಎಲ್ಲ ವಿದ್ಯಾರ್ಥಿಗಳು 100ಕ್ಕೆ 100 ಸುಲಭವಾಗಿ ಮಾಡ್ಕೋಬಹುದು. ಬಹಳಷ್ಟು ಈಜಿ ಇತ್ತು ರೀ. ಈ ಬಾರಿ ಸೆಕೆಂಡ್ PUC ಅಕೌಂಟೆನ್ಸಿ ಎಲ್ಲ ವಿದ್ಯಾರ್ಥಿಗಳು ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ, ಅಷ್ಟೊಂದು ಈಜಿ ಇದೆ. ಕ್ವಶನ್ ನಂಬರ್ 1 ನೋಡಿ, ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಫಾರ್ಮಿಡ್ ಫಾರ್ ಅಂತ ಇದೆಯಲ್ಲ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ, ಸರ್ವಿಸ್. ಇಲ್ಲಿ ಯಾರು ರಿಟೈರ್ಸ್ ಆಗಿದ್ದಾರೆ? ಗೋಪಿ ರಿಟೈರ್ಸ್ ಆಗಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ, ಎ ಆನ್ಸರ್ ಆಗಿರುತ್ತೆ 3:1. ಇಲ್ಲಿ ನಾನು ಬಿ ಅಂತ ಹಾಕಿದ್ದೇನೆ. ಗೋಪಿ ರಿಟೈರ್ಸ್ ಆಗಿದ್ದಾರೆ. ಓಕೆ, 2 ಹೋಯಿತು. ಯಾವ್ದು ಉಳಿತು? 3:1 ಉಳಿತು. ಓಕೆ, ಕ್ವಶನ್ ನಂಬರ್ 3. ಓಕೆ, ಇಶ್ಯೂಡ್ ಕ್ಯಾಪಿಟಲ್ ಈಸ್ ಅ ಪಾರ್ಟ್ ಆಫ್. ಓಕೆ, ಇದಕ್ಕೆ ಆನ್ಸರ್ ಆಗುತ್ತೆ ಆಪ್ಷನ್ ಸಿ, ಅಥರೈಸ್ಡ್ ಕ್ಯಾಪಿಟಲ್ ಆಗಿರುತ್ತೆ. ಇಶ್ಯೂಡ್ ಕ್ಯಾಪಿಟಲ್ ಈಸ್ ಅ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್, ಆಪ್ಷನ್ ಸಿ. ಇವಾಗ 4ನೇ ಪ್ರಶ್ನೆಗೆ ಆನ್ಸರ್ ನೋಡಿ. 4ನೇ ಪ್ರಶ್ನೆಗೆ ಆನ್ಸರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಜನರಲಿ ಇನ್ಕ್ಲೂಡ್. ಇದಕ್ಕೆ ಆನ್ಸರ್ ಆಗುತ್ತೆ ಆಪ್ಷನ್ ಸಿ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್ ಶೀಟ್. ಕ್ವಶನ್ ನಂಬರ್ ನೆಕ್ಸ್ಟ್, ಕಂಪಾರಿಟಿವ್ ಸ್ಟೇಟ್ಮೆಂಟ್ ಆರ್ ಆಲ್ಸೋ ನೋನ್ ಆಸ್. ಇದಕ್ಕೆ ಆನ್ಸರ್ ಹಾರಿಜಾಂಟಲ್ ಅನಲೈಸಿಸ್. ಓಕೆ, ಕ್ವಶನ್ ನಂಬರ್ 6, ದ ಲಯಬಿಲಿಟಿ ಕ್ವಶನ್ ನಂಬರ್ 7 ಫಾರ್ ಗುಡ್ವಿಲ್ ಇಲ್ಲ. ಇದಕ್ಕೆ ಆನ್ಸರ್ ಅನ್ಲಿಮಿಟೆಡ್. ಕ್ವಶನ್ ನಂಬರ್ 8, ಓಕೆ, 1,000 10% ಇಸ್ ಡಿವೆಂಚರ್ ಆಟ್ ಪರ್ ಏನಾಗುತ್ತೆ ಸ್ನೇಹಿತರೆ? ಅದು ಇಂಟ್ರೆಸ್ಟ್ ರೇಟ್ ನಾವು ತೆಗಿಬೇಕಾಗುತ್ತೆ. ಓಕೆ, ಕ್ವಶನ್ ನಂಬರ್ 9, ಅನಲೈಸಿಸ್ ಆಫ್. ಓಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ, ಅನಲೈಸ್ ಅಂತ ಕೊಟ್ಟಿದಾರಲ್ಲ, ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ಕಾಂಪ್ಲಿಮೆಂಟ್ರಿ ಅಂತ ಆನ್ಸರ್ ಆಗಿರುತ್ತೆ. ಓಕೆ, ಕಾಂಪ್ಲಿಮೆಂಟ್ರಿ. ಓಕೆ, ಕ್ವಶನ್ ನಂಬರ್ 10, ಡ್ಯಾಶ್ ಆಕ್ಟಿವಿಟೀಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ಆನ್ಸರ್ ಆಗಿರುತ್ತೆ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಕ್ವಶನ್ ನಂಬರ್ 11 ಸ್ನೇಹಿತರೆ, 11 ಕರೆಂಟ್ ಅಕೌಂಟ್. ಅದಕ್ಕೆ ಆನ್ಸರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, 3ನೇದು. ಅದೇ ರೀತಿ ಸಕ್ರಿಫೈ ರೇಷೋ, ಅದಕ್ಕೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್. ಓಕೆ, ಡಿಸಾಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್, ಅದು ಕ್ಲೋಸಿಂಗ್ ಡೌನ್ ದ ಬಿಸ್ನೆಸ್ ಫರ್ಮ್. ಅದೇ ರೀತಿ ಕಂಪನೀಸ್ ಆಕ್ಟ್ ಏನು? ಓಕೆ, ಆಪ್ಷನ್ ಬಿ, ಓಕೆ 2013. ಅದೇ ರೀತಿ ಸೆಕ್ಯೂರಿಟೀಸ್ ಪ್ರೀಮಿಯಂ, ಅದಕ್ಕೆ ಆನ್ಸರ್ ಆಗಿರುತ್ತೆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಆಪ್ಷನ್ ಎ. ಓಕೆ, ಸೆಕ್ಯೂರಿಟೀಸ್ ಪ್ರೀಮಿಯಂ, ಅದಕ್ಕೆ ಆನ್ಸರ್ ಆಗಿರುತ್ತೆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಇವಾಗ ಇಲ್ಲಿ ಒನ್ ವರ್ಡ್ ಕ್ವಶನ್ಸ್ಗಳು. ಓಕೆ, ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು. ಸ್ಟೇಟ್ ಎನಿ ಒನ್ ಫ್ಯೂಚರ್ ಆಫ್. ಓಕೆ, ಸ್ಟೇಟ್ ಎನಿ ಒನ್ ಫ್ಯೂಚರ್ ಆಫ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಅಂತ ಕೇಳಿದ್ದಾರೆ. ಓಕೆ, ಇಟ್ ಈಸ್ ಅ ಸಮರಿ ಆಫ್ ಕ್ಯಾಶ್ ಬುಕ್. ಓಕೆ, ಇಟ್ ಈಸ್ ಬೋತ್ ಇನ್ಕ್ಲೂಡೆಡ್ ಕ್ಯಾಪಿಟಲ್ ಆ್ಯಂಡ್ ರೆವೆನ್ಯೂ ಐಟಮ್. ಯಾವುದಾದ್ರೂ ಒಂದು ಬರೀರಿ. ಅದೇ ರೀತಿ ವೆನ್ ಡು ಯು ಪ್ರಿಪೇರ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಎಟ್ ದ ಟೈಮ್ ಆಫ್ ಡೆತ್ ಪಾರ್ಟ್ನರ್. ಇಷ್ಟೇ ಬರೀರಿ, ಸಾಕು, 1 ಅಂಕ ಬಂತು ನಮಗೆ. ಇವಾಗ DRR, ಇದಕ್ಕೆ ಆನ್ಸರ್ ಆಗಿರುತ್ತೆ ಡಿವೆಂಚರ್ ರೆಡೆಂಪ್ಷನ್ ರಿಸರ್ವ್. ಓಕೆ ಓಕೆ ಸ್ನೇಹಿತರೆ, ಕ್ವಶನ್ ನಂಬರ್ 15 ಏನಿದೆ ನೋಡಿ ಸ್ನೇಹಿತರೆ, ಬಹಳಷ್ಟು ವಿದ್ಯಾರ್ಥಿಗಳು ಟ್ರೂ ಅಂತ ಆನ್ಸರ್ ಹಾಕಿ ಬಂದಿದ್ದಾರೆ. ಅದು ತಪ್ಪು ಸ್ನೇಹಿತರೆ. ರೇಷೋ ಅಂತ ಏನು ಕೊಟ್ಟಿದ್ದಾರೆ ನೋಡಿ, ಅದು ಫಾಲ್ಸ್ ಆನ್ಸರ್ ಆಗಿರುತ್ತೆ. ಏನು? ಆನ್ಸರ್ ಈಸ್ ಫಾಲ್ಸ್. ಓಕೆ, ಕ್ವಶನ್ ನಂಬರ್ 16, ಓಕೆ, ವಾಟ್ ಆರ್ ಆಪರೇಟಿಂಗ್ ಆಕ್ಟಿವಿಟೀಸ್. ಆಪರೇಟಿಂಗ್ ಆಕ್ಟಿವಿಟೀಸ್ ಅಂದ ತಕ್ಷಣ ಏನು ಬರೀಬೇಕು? ಆಕ್ಟಿವಿಟೀಸ್ ದ್ಯಾಟ್ ಓಕೆ ಕನ್ಸ್ಟಿಟ್ಯೂಟ್. ಓಕೆ, ಪ್ರೈಮರಿ ವರ್ಡ್ ಅಲ್ಲಿ ಅಂದರೆ ಪ್ರೈಮರಿ ಆಫ್ ದ ಆಕ್ಟಿವಿಟೀಸ್ ಇನ್ ಎಂಟರ್ಪ್ರೈಸ್. ಅಂದರೆ ಎಂಟರ್ಪ್ರೈಸ್ ಒಂದು ಪ್ರೈಮರಿ ಅಂತ ಇಷ್ಟು ಬರೀಬೇಕು ವರ್ಡ್. 1 ವರ್ಡ್ ಕ್ವಶನ್ ಇದೆ. ಇವಾಗ ಕ್ವಶನ್ ನಂಬರ್ 17 ಸ್ನೇಹಿತರೆ, 2 ಅಂಕದ ಪ್ರಶ್ನೆಗಳು ಸ್ನೇಹಿತರೆ. ಎನಿ 2 ಎಕ್ಸಾಂಪಲ್ ಫಾರ್ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್. ಓಕೆ, ಸ್ಪೋರ್ಟ್ಸ್ ಕ್ಲಬ್ ಆಗಿರಬಹುದು ಮತ್ತು ಕಾಲೇಜ್ ಮತ್ತು ಹಾಸ್ಪಿಟಲ್, ಸ್ಕೂಲ್. ಓಕೆ, ಯಾವುದಾದ್ರೂ 2 ಬರೀಬೇಕಾಗುತ್ತೆ. ಕ್ವಶನ್ ನಂಬರ್ 18, ಓಕೆ, ಸ್ಟೇಟ್ ಎನಿ 2 ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ನಮಗೆ ಪ್ರಶ್ನೆ ಕೇಳಿದ್ದಾರೆ. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಆಲ್ ಪಾರ್ಟ್ನರ್ಸ್, 1ನೇದು. ಅಕೌಂಟಿಂಗ್ ಶೇರಿಂಗ್ ರೇಷೋ. ಓಕೆ, ಅದೇ ರೀತಿ ನೈಟ್ ಡ್ಯೂಟಿ, ಯಾವುದಾದ್ರೂ 2 ಬರೀಬೇಕಾಗುತ್ತೆ. ಮತ್ತು ಅದೇ ರೀತಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಬೈ ಪಾರ್ಟ್ನರ್ಸ್, ಅಂದರೆ ಯಾವುದಾದ್ರೂ 2 ಬರೀಬೇಕಾಗುತ್ತೆ. ಕ್ವಶನ್ ನಂಬರ್ 19, ವಾಟ್ ಈಸ್ ಫ್ಲಕ್ಚುಟಿಂಗ್ ಕ್ಯಾಪಿಟಲ್ ಮೆಥಡ್. ಓಕೆ, ವಾಟ್ ಈಸ್ ಫ್ಲಕ್ಚುಟಿಂಗ್ ಕ್ಯಾಪಿಟಲ್ ಮೆಥಡ್. ನೋಡಿ, ಫ್ಲಕ್ಚುಟಿಂಗ್ ಕ್ಯಾಪಿಟಲ್ ಮೆಥಡ್ ಈಸ್ ದ ಮೆಥಡ್ ಮೇಂಟೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ಎ ವಿಚ್ ಅಡ್ಜಸ್ಟ್ಮೆಂಟ್ ಓಕೆ ರಿಲೇಟ್ ಟು ಪಾರ್ಟ್ನರ್ಸ್ ಆರ್ ರಿಕಾರ್ಡೆಡ್. ಅಂದರೆ ಪಾರ್ಟ್ನರ್ಸ್ ಅಕೌಂಟ್ ನಾವು ಏನು ಪ್ರಿಪೇರ್ ಮಾಡ್ತಾ ಇರ್ತೀವಿ ನೋಡಿ. ಓಕೆ, ಪಾರ್ಟ್ನರ್ಸ್ದು ಅದು ನಾವೇನು ರಿಕಾರ್ಡ್ ಮಾಡ್ತೀವಿ ನೋಡಿ, ಎಲ್ಲಿ? ಕ್ಯಾಪಿಟಲ್ ಅಕೌಂಟ್ನಲ್ಲಿ. ಅದಕ್ಕೆ ನಾವು ಫ್ಲಕ್ಚುಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿ, ಕ್ವಶನ್ ನಂಬರ್ 20, ಗಿವ್ ದ ಜರ್ನಲ್ ಎಂಟ್ರೀಸ್ ಫಾರ್ ಟ್ರಾನ್ಸ್ಫರಿಂಗ್ ದ ಅಸೆಟ್ ಟು ರಿಲೈಸೇಷನ್ ಅಕೌಂಟ್ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ರಿಲೈಸೇಷನ್ ಅಕೌಂಟ್ ಡೆಟರ್ ಟು ಅಸೆಟ್ ಅಕೌಂಟ್. ಬೀಯಿಂಗ್ ನರೇಷನ್ ಬರಬೇಕು, ಬೀಯಿಂಗ್ ನರೇಷನ್ ಏನು ಬರಬೇಕು? ಬೀಯಿಂಗ್ ಟ್ರಾನ್ಸ್ಫರ್ ಆಫ್ ಅಸೆಟ್ ಅಂತ ನರೇಷನ್ ಬರಬೇಕು. ಓಕೆ, ಕ್ವಶನ್ ನಂಬರ್ 21, ವಾಟ್ ಈಸ್ ಪ್ರಾಪುಚರ್ ಆಫ್ ಶೇರ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಏನಂತ ಬರೀಬೇಕು? ಕ್ಯಾನ್ಸಲೇಷನ್ಸ್ ಆಫ್ ಮೆಂಬರ್ಸ್ ಆಫ್ ಶೇರ್ ಹೋಲ್ಡರ್ಸ್ ಅಂತ. ಈ ರೀತಿ ನೀವು ಸೆಂಟೆನ್ಸ್ ಕೊಟ್ಟರೆ ಮುಗೀತು, 2 ಅಂಕ ಕೊಡ್ತಾರೆ ನಿಮಗೆ. ಅಂದರೆ ಕ್ಯಾನ್ಸಲೇಷನ್ಸ್ ಆಫ್ ಮೆಂಬರ್ಶಿಪ್ ಆಫ್ ಎ ಶೇರ್ ಹೋಲ್ಡರ್ ಹೂ ಫೇಲ್ಸ್ ಟು ಮೇಕ್ ಪೇಮೆಂಟ್ ಡ್ಯೂ ಆನ್ ಹಿ ಶೇರ್ ಅಂತ. ಕ್ವಶನ್ ನಂಬರ್ 22 ಕೇಳಿದರೆ, ರೈಟ್ ಎನಿ 2 ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಮತ್ತು ಅದೇ ರೀತಿ ಕ್ವಶನ್ ನಂಬರ್ 23, ಸ್ಟೇಟ್ ಎನಿ 2 ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಲೈಸಿಸ್ ಕೇಳಿದ್ದಾರೆ.
ಸ್ಟೇಟ್ ಎನಿ ಟು ಯೂಸಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಈ 3 ಪ್ರಶ್ನೆಗಳಿಗೆ ಆನ್ಸರ್ ನೋಡೋಣ ಸ್ನೇಹಿತರೆ. ಓಕೆ, ಕ್ವಶನ್ ನಂಬರ್ 22 ಇದಕ್ಕೆ ಆನ್ಸರ್ ಆಗಿರುತ್ತೆ. ಟು ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಬಿಸ್ನೆಸ್, ಟು ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ ಎಕನಾಮಿಕ್ ಸೋರ್ಸಸ್ ಆಫ್ ದ ಬಿಸ್ನೆಸ್. ಓಕೆ, ಎರಡು ಬರೀಬೇಕಾಗುತ್ತೆ. ಅದೇ ರೀತಿ ಟು ಯೂಸರ್ಸ್ ಕೇಳಿದ್ದಾರೆ. ಓಕೆ, ಯಾರ್ದು? ಟು ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಅನಲೈಸ್ದು ಯಾರು? ಫೈನಾನ್ಸ್ ಮ್ಯಾನೇಜರ್ ಮತ್ತು ಟಾಪ್ ಮ್ಯಾನೇಜರ್ ಅಂತ. ಅದೇ ರೀತಿ ಕ್ವಶನ್ ನಂಬರ್ 24 ಏನು ಕೇಳಿದ್ದಾರೆ? ಸ್ಟೇಟ್ ಎನಿ ಟು ಯೂಸಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ನಮಗೆ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಕ್ವಶನ್ ನಂಬರ್ 24ಕ್ಕೆ ಇದಕ್ಕೆ ಆನ್ಸರ್ ಆಗಿರುತ್ತೆ. ಹೆಲ್ಪ್ಸ್ ಇನ್ ಬ್ಯಾಲೆನ್ಸಿಂಗ್ ಕ್ಯಾಶ್ ಫ್ಲೋ. ಅದೇ ರೀತಿ ಇನ್ ಚಾಸಸ್ ದ ಕಂಪಾರಿಬಿಲಿಟಿ ಆಫ್ ದ ರಿಪೋರ್ಟಿಂಗ್ ಆಫ್ ಆಪರೇಟಿಂಗ್ ಪರ್ಫಾರ್ಮೆನ್ಸ್. ಇಲ್ಲಿ ನೋಡಿ, ಕ್ವಶನ್ ನಂಬರ್ 25 ಮತ್ತು ಕ್ವಶನ್ ನಂಬರ್ 26 ಮತ್ತು ಕ್ವಶನ್ ನಂಬರ್ 27 ಆನ್ಸರ್ ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಕ್ವಶನ್ ನಂಬರ್ 25 ನಿಮ್ಗೆ ಏನು ಕೇಳಿದರೆ? ಪ್ರೊಡಕ್ಟ್ ಮೆಥಡ್ ಕೇಳಿದ್ದಾರೆ. ಆನ್ಸರ್ ಎಷ್ಟು ಬರಬೇಕು? 620 ಆನ್ಸರ್ ಬರಬೇಕು. 6 ಅಂಕ ಬರುತ್ತೆ. ಒಂದು ವೇಳೆ ನಿಮಗೆ ಟ್ಯಾಲಿ ಬರಲಿಲ್ಲ ಅಂದರೆ ಕರೆಕ್ಟ್ ಆನ್ಸರ್ ಬರಲಿಲ್ಲ, ನಿಮಗೆ 3 ಅಂಕಗಳು ಕೊಡ್ತಾರೆ ಪ್ರಾಡಕ್ಟ್ ಮೆಥಡ್ನಲ್ಲಿ. ಓಕೆ, ಇಷ್ಟೆಲ್ಲ ಬರೆದಿರಬೇಕು. ಡೇಟ್, ಅಮೌಂಟು, ಔಟ್ಸ್ಟ್ಯಾಂಡಿಂಗ್ ಮಂತ್, ಪ್ರಾಡಕ್ಟ್ ಎಲ್ಲ ಬರೆದಿರಬೇಕು. ಮತ್ತು ಓಕೆ, ಇಷ್ಟು ನಿಮಗೆ ಮಾಡಿದರೆ 6 ಅಂಕ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳ ಆನ್ಸರ್ ಕರೆಕ್ಟ್ ಬಂದಿದೆ ಅಂತ ಅನ್ಕೊಂಡಿದ್ದೇನೆ. ಓಕೆ, ಎಷ್ಟು? 620 ಬರಬೇಕು ನೋಡಿ. 620 ಇಲ್ಲಿದೆ ನೋಡಿ, 620. ಓಕೆ, 620 ಇಲ್ಲಿದೆ. ಓಕೆ, ಇವಾಗ ಕ್ವಶನ್ ನಂಬರ್ 26. ಓಕೆ, ಕ್ವಶನ್ ನಂಬರ್ 26 ಗೇನ್ ರೇಷೋ ಮೇಲೆ ಕೇಳಿದರೆ. ಅದರ ಸೂತ್ರ ಏನು? ಗೇನ್ ರೇಷೋ ಈಕ್ವಲ್ ಟು ನ್ಯೂ ರೇಷೋ ಮೈನಸ್ ಓಲ್ಡ್ ರೇಷೋ. ಓಕೆ, ಯೋಗೇಶ್ ಮತ್ತು ಹರೀಶ್. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ಬರಬೇಕಂದ್ರೆ ಆನ್ಸರ್ 21 ನೋಡಿ. ಯೋಗೇಶದ್ದು ಎಷ್ಟು ಬರಬೇಕು? 21 ಡಿವೈಡ್ ಬೈ 72. ಅದೇ ರೀತಿ ಅನುಪಾತ ಹರೀಶದ್ದು ಎಷ್ಟು ಬರಬೇಕಂದ್ರೆ 21 ಡಿವೈಡ್ ಬೈ 72 ಆನ್ಸರ್ ಬರಬೇಕು. ಅವ್ರ ಅಂತ ಕೂಡ ಬರಿಬೋದು. ಎಷ್ಟು ಏನಂತ ಬರೀಬೇಕು ಸ್ನೇಹಿತರೆ? ಅವ್ರ 21 ಅನುಪಾತ 11 ಕೂಡ ಆನ್ಸರ್ ಬರುತ್ತೆ ಸ್ನೇಹಿತರೆ. ಕ್ವಶನ್ ನಂಬರ್ 27 ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಪರ್ಟಿಕ್ಯುಲರ್ ಅಮೌಂಟ್ ಅಂತ ಹಾಕಬೇಕಾಗುತ್ತೆ. ಇದಕ್ಕೆ ಆನ್ಸರ್ ಎಷ್ಟು ಬರಬೇಕು? ಓಕೆ, 1,23,250 ಬರಬೇಕು. ಎಷ್ಟು? 1,23,250 ಬರಬೇಕು. 1,23,250, 1,23,250. ಇಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಕೊಟ್ಟಿಲ್ಲ ಲೆಸ್ ಮಾಡೋಕ್ಕೆ. ಹಿಂಗಾಗಿ ಇಲ್ಲಿ ಎಷ್ಟು ಬರಬೇಕು ಆನ್ಸರ್? ಯಾವುದೇ ರೀತಿ ಲೆಸ್ ಮಾಡೋಕ್ಕಿಲ್ಲ. ಸೊ ಡೈರೆಕ್ಟ್ ಆಗಿ ಇದೇ ಅಮೌಂಟ್ ಇಲ್ಲಿ ಇಟ್ಬಿಡೋದು. ಎಷ್ಟು? 1,23,250. ಸೊ ಈ ಒಂದು ನಿಮಗೆ ಟ್ಯಾಲಿ ಆಗಲಿಲ್ಲ ಅಂದರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ? ಇಲ್ಲ ಅಂದರೆ ನಿಮಗೆ ಈ ಟ್ಯಾಲಿ ಆಗಲಿಲ್ಲ, ಎಲ್ಲ ಬರೀದು ಕೂಡ ಟ್ಯಾಲಿ ಆಗಲಿಲ್ಲ ಅಂದರೆ ಇಷ್ಟು ಕರೆಕ್ಟ್ ಆನ್ಸರ್ ಬರಲಿಲ್ಲ ಅಂದರೆ ಇಲ್ಲಾಂದರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಡೋಂಟ್ ವರಿ. ಇಲ್ಲಿ ಗುಡ್ವಿಲ್ ಯಾಕೆ ಏನು ಆಸ್ ಪರ್ AS 26 ಕೇಳಿದ್ದಾರೆ ಗುಡ್ವಿಲ್. ಹಿಂಗಾಗಿ ಓಕೆ, ಏನು ಯಾರು ಡೆತ್ ಆಗಿದ್ದಾರೆ? ಆಕಾಶ್ ಏನದ ನೋಡಿ. ಉಳಿದಿರುವಂಥ ಪಾರ್ಟರ್ಸ್ ಯಾರು? ಅನಿಲ್ ಮತ್ತು ಅಜಯ್ ಅವರಿಗೆ ಗುಡ್ವಿಲ್ ಕೊಡಬೇಕಾಗುತ್ತೆ. ಏನಂತ ಬರೀಬೇಕು? ಬೈ ಗುಡ್ವಿಲ್ ಆಸ್ ಪರ್ 26. ಓಕೆ, ಅನಿಲ್ ಅಜಯ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀದು 12,000 ಬರೆದು ಬಿಡಬೇಕು ಗುಡ್ವಿಲ್. ಆಯ್ತಾ? ಅದೇ ರೀತಿ ಸ್ನೇಹಿತರೆ, ಕ್ವಶನ್ ನಂಬರ್ 28 ಏನಿದೆ ನೋಡಿ. ಇದಕ್ಕೆ ಆನ್ಸರ್ ಎಷ್ಟು ಬರಬೇಕಂದ್ರೆ ಟ್ಯಾಲಿ ಬರಬೇಕು. ಜರ್ನಲ್ ಎಂಟ್ರೀಸ್ ಎಷ್ಟು? 8 ಲಕ್ಷ ಬರಬೇಕು ನೋಡಿ. 8 ಲಕ್ಷ ಮತ್ತು 8 ಲಕ್ಷ ಅಂತ ಟ್ಯಾಲಿ ಬರಬೇಕು. ಅರ್ಥ ಆಯ್ತಾ? ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಆನ್ಸರ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಓಕೆ, ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ನೋಡೋಣ ಸ್ನೇಹಿತರೆ. ಕ್ವಶನ್ ನಂಬರ್ 30 ಇದಕ್ಕೆ ಆನ್ಸರ್ ನೋಡಿ. ಓಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಕರೆಂಟ್ ಅಸೆಟ್ ಡಿವೈಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಬೇಕು ನಾವು. ಓಕೆ, ಕರೆಂಟ್ ರೇಷೋ ನಾವು ಕಂಡುಹಿಡಿಯುವಾಗ ಓಕೆ, ಕರೆಂಟ್ ಅಸೆಟ್ ಡಿವೈಡ್ ಬೈ ಕರೆಂಟ್ ಲಯಬಿಲಿಟಿ. ಓಕೆ, ಎಷ್ಟು ಕೊಟ್ಟಿದ್ದಾರೆ? ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ಅಮೌಂಟ್ ಡಿವೈಡ್ ಬೈ ಮಾಡಿದ ತಕ್ಷಣ ಎಷ್ಟು ಬರುತ್ತೆ? 4 ಬರುತ್ತೆ. ಅದೇ ರೀತಿ ಓಕೆ, ಕ್ವಿಕ್ ರೇಷೋ ಕಂಡುಹಿಡಬೇಕಂದ್ರೆ ಸೂತ್ರ ಏನು? ಕರೆಂಟ್ ಅಸೆಟ್ ಡಿವೈಡ್ ಬೈ ಕರೆಂಟ್ ಲಯಬಿಲಿಟಿ. ಓಕೆ, ಈಗ ನಮ್ಮದು ಕ್ವಿಕ್ ಅಸೆಟ್ ನಮ್ಮದು ಬಂದಿದೆ. ಎಷ್ಟು ಕೊಟ್ಟಿಬಿಟ್ಟಿದ್ದಾರೆ ಅವರು? 1,20,000 ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಡಿವೈಡ್ ಬೈ ಕರೆಂಟ್ ಲಯಬಿಲಿಟಿ ಎಷ್ಟಿದೆ ನಮ್ಮದು? 60,000 ಡಿವೈಡ್ ಬೈ ಓಕೆ 1,20,000 ಡಿವೈಡ್ ಬೈ 60,000 ಮಾಡಿದ ತಕ್ಷಣ ಎಷ್ಟು ಬರುತ್ತೆ? 2 ಬರುತ್ತೆ. ಇವಾಗ ಆನ್ಸರ್ ಈಸ್ ಓಕೆ, ಕರೆಂಟ್ ರೇಷೋ ಎಷ್ಟು ಬರಬೇಕು? 4 ಬರಬೇಕು. ಮತ್ತು ಕ್ವಿಕ್ ರೇಷೋ ಎಷ್ಟು ಬರಬೇಕು? 2 ಬರಬೇಕು. ಓಕೆ, 4 ಮತ್ತು 2 ನೋಡಿ ಆನ್ಸರ್. ಇವಾಗ ಅದೇ ರೀತಿ ಸೊ ಎಲ್ಲ ಈಜಿ ಇತ್ತು. ಓಕೆ, 12 ಅಂಕದ ಪ್ರಶ್ನೆಯಲ್ಲಿ ಒಂದು ವೇಳೆ ನಿಮ್ಮದು ಟ್ಯಾಲಿ ಆಗಲಿಲ್ಲ ಅಂದರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂದರೆ 6 ರಿಂದ 7 ಮಾರ್ಕ್ಸ್ ಖಂಡಿತವಾಗಿ ಕೊಡ್ತಾರೆ ಸ್ನೇಹಿತರೆ. ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ನಲ್ಲಿ ನೀವು ಓಕೆ 3 ಕೂಡ ಓಕೆ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿದರೆ ನಿಮಗೆ 6 ಅಂಕಗಳು ಕೊಡ್ತಾರೆ ನೀವು. ಓಕೆ, ಏನು ಅಂದರೆ ಅದರೊಳಗೆ ಏನೇನು ಬರುತ್ತೆ ಏನೇನಿಲ್ಲ ಎಲ್ಲ ಬರೆದು ಬಂದಿರ ಅಂತ ಅನ್ಕೊಳ್ಳಿ. ಓಕೆ, ನಿಮಗೆ ಟ್ಯಾಲಿ ಆಗಲಿಲ್ಲ ಅಂದರೆ ನಿಮಗೆ 6 ರಿಂದ 7 ಅಂಕಗಳು ಕೊಡ್ತಾರೆ. ಓಕೆ, ಇವಾಗ POQ ಕ್ವಶನ್ ಆನ್ಸರ್ ನೋಡೋಣ ಸ್ನೇಹಿತರೆ. ಓಕೆ, POQ ಕ್ವಶನ್ ನೋಡಿ. 1ನೇದು ಏನಾಗುತ್ತೆ? ಅದು ಲಗಾಸೀಸ್ ಇದೆ ನೋಡಿ, ಅದು ಕ್ಯಾಪಿಟಲ್ ಐಟಮ್ ಆಗುತ್ತೆ. 2ನೇದು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್, ಅದು ಏನಾಗುತ್ತೆ? ರೆವೆನ್ಯೂ ಐಟಮ್ ಆಗುತ್ತೆ. ಅದೇ ರೀತಿ ಕಾಸ್ಟ್ ಆಫ್ ಅಂತ ಇದೆಯಲ್ಲ, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಓಕೆ, ಡಿ ಅಂತ ಏನಿಲ್ಲ ಅದಕ್ಕೆ ಆನ್ಸರ್ ಆಗಿರುತ್ತೆ ರೆವೆನ್ಯೂ ಆಗಿರುತ್ತೆ. ಅದೇ ರೀತಿ ಕೊನೆಯದು ಅದಕ್ಕೆ ಆನ್ಸರ್ ಆಗಿರುತ್ತೆ ಕ್ಯಾಪಿಟಲ್ ರಿಸಿಪ್ಟ್ ಆಗಿರುತ್ತೆ. ಇಲ್ಲಿ ಪ್ರಿಪೇರ್ ಎಕ್ಸಿಕ್ಯೂಟರ್ ಲೋನ್ ಅಕೌಂಟ್ ಕೇಳಿದಾರಲ್ಲ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ನೋಡಿ. ಎಕ್ಸಿಕ್ಯೂಟರ್ ಲೋನ್ ಅಕೌಂಟ್ ಈ ರೀತಿ ಬರೀಬೇಕು ನೀವು. ಓಕೆ, ಈ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ. ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ತೋರಿಸಬೇಕು ಲಾಸ್ಟಲ್ಲಿ. ಕೆಲವೊಂದು ವಿದ್ಯಾರ್ಥಿಗಳು ಸರಿಯಾಗಿ ಬರ್ದಿಲ್ಲ ಅಂದರೆ ಇಲ್ಲಂದರೆ ನಿಮಗೆ 3 ಅಂಕಗಳು ಕೊಡ್ತಾರೆ. ಅಂದರೆ ಕ್ಯಾರಿ ಡೌನ್ ಮಾಡಿಲ್ಲ. ಓಕೆ, 2 ಆ್ಯನ್ಯುವಲ್ ನೀವು ಡೇಟ್ ಹಾಕಿಲ್ಲ.
ಓಕೆ, ಈ ರೀತಿ ಅಮೌಂಟ್ ಹಾಕಿ ಬರೆದಿಲ್ಲ ಅಂದರೆ ನಿಮಗೆ 3 ಅಂಕಗಳು ಆದರೂ ಕೊಡ್ತಾರೆ. ಈ ರೀತಿ ಏನು ಕೇಳಿದರೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಓಕೆ, 5 ಇಮ್ಯಾಜಿನರಿ ಕೇಳಿದರೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಹಿಡಿದು ಇಲ್ಲಿದೆ ನೋಡಿ ಸ್ನೇಹಿತರೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿದೆ ನೋಡಿ. ಓಕೆ, ಪರ್ಟಿಕ್ಯುಲರ್ ಡೇಟ್ ಅಂತ ಹಾಕ್ರಿ. ಓಕೆ, ಯಾವುದಾದ್ರೂ ಒಂದು ಡೇಟ್ ಹಾಕಬೇಕು, ಯಾವುದಾದ್ರೂ ಒಂದು ಡೇಟ್ ಹಾಕಿ. ಓಕೆ, ಇನ್ಕ್ರೀಸ್ ಆರ್ ಡಿಗ್ರೀಸ್ ಮತ್ತು ಇನ್ಕ್ರೀಸ್ ಆರ್ ಡಿಗ್ರಿ ಪರ್ಸೆಂಟೇಜ್ ಮುಗಿತು ಇಷ್ಟೇ. ಇದರೊಳಗೆ ಏನೇನು ಬರುತ್ತೆ ಇವೆಲ್ಲ ಬರೀದು. ಓಕೆ, ಇಲ್ಲಿ ಎಕ್ಸ್ ಹಾಕಿದ್ರು ಕೂಡ ನಡೆಯುತ್ತೆ. ಓಕೆ, ಸೊ ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆ ತುಂಬ ಈಜಿ ಇತ್ತು ಸ್ನೇಹಿತರೆ. ಓಕೆ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ಮತ್ತು ನೀವು ಡಿಗ್ರಿ ಹೋದ ತಕ್ಷಣ ಕಾಮರ್ಸ್ ವಿದ್ಯಾರ್ಥಿಗಳು BCom ಮಾಡಬೇಕಾ ಅಥವಾ ಮತ್ತು ಅದೇ ರೀತಿ ಏನು ಮಾಡ್ತೀರಾ, BA ಮಾಡಬೇಕಾ ಅಥವಾ ಏನಿಲ್ಲ, ಎಲ್ಲ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಚಾನಲ್ಗೆ ಕೀಪ್ ಪಾಯಿಂಟ್ ಆಗಿರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಬೆಸ್ಟ್ ಆಫ್ ಲಕ್ ನಿಮ್ಮ ಮುಂದಿನ ಜರ್ನಿಗೆ. ಆಲ್ ದಿ ಬೆಸ್ಟ್.